ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸೋದಾದ್ರೆ ಕಳೆದ ಗತವನ್ನು ನಾವು ಜ್ಞಾಪಿಸ್ಕೊಂಡ್ರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸಮಸ್ಯೆಯನ್ನು ಖಂಡಿತ ಅನುಭವಿಸಿದ್ದೀರಿ. ಬಹಳಷ್ಟು ನೋವು ಉಂಟಾಗಿದೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗಿನ್ನ ಒಂದು ಪಟ್ಟು ಹೆಚ್ಚಾಗಿ ನೋವನ್ನು ಅನುಭವಿಸಿದ್ದೀರಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ಈ ವರ್ಷ ಕುಂಭದಿಂದ ಮೀನಕ್ಕೆ ಶನಿ ಪರಮಾತ್ಮನ ಒಂದು ಸ್ಥಾನ ಬದಲಾವಣೆ ಆಗಿರ್ತಕ್ಕಂಥದ್ದಿದೆ. ಕುಂಭರಾಶಿಯ ಮನೆಯಿಂದ ಮೀನರಾಶಿಗೆ ಹೋಗಿರ್ತಕ್ಕಂಥದ್ದಿದೆ. ತನ್ನ ಮನೆಯನ್ನು ಬದಲಾಯಿಸಿರ್ತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ತಮಗೆ ಒಂದಿಷ್ಟು ವಿಚಾರಗಳಲ್ಲಿ ಒಳಿತು ಆಗಬಹುದು, ಒಂದಿಷ್ಟು ವಿಚಾರಗಳಲ್ಲಿ ನೋವು ಆಗಬಹುದು. ಇಲ್ಲಿ ತಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದಿರುತ್ತೆ. ಒಂದು ಕಡೆ ಭಗವಂತ ಅತಿಯಾಗಿ ನಿಮ್ಮನ್ನ ಕುದುರೆ ಏರಿ ಕೂಡಿಸ್ಬಿಡ್ತಾನೆ, ಎಲ್ಲೋ ಒಂದ್ ಕಡೆ ಕುದುರೆಗೆ ಕಾಲಿಡುವಿ ಬಿದ್ದೋಗೋ ರೀತಿ ನಿಮ್ಮ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದಿರುತ್ತೆ. ಏನೇ ಇರಲಿ ಭಗವಂತ ನಿನ್ನ ದಯೆ ಒಂದಿರಲಿ ಅಂತ ಹೇಳಿ ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ. ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ ಸಮಾಧಾನವಾಗಿ ತಾವು ಹಾಕುವಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡೋದಾದ್ರೂ ಕೂಡ ಸ್ವಲ್ಪ ಆತ್ರ ಜಾಸ್ತಿ ಇರುತ್ತೆ. ಏನು ಯಾವುದಾದ್ರೂ ಒಂದು ಸಣ್ಣ ವಿಚಾರ ಇರಲಿ, ದೊಡ್ಡ ವಿಚಾರ ಇರಲಿ, ತಟ್ಟಂತ ಚಿಟಿಕೆ ಹೊಡಿಯೋಷ್ಟು ನಾನು ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿ ತಾವು ಮುಂದುವರಿತೀರಿ. ಹಂಗೆ ಮಾಡಕ್ಕೆ ಹೋಗ್ಬೇಡಿ. ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಇಂಥದ್ದೊಂದು ವಿಚಾರ ಏನೇ ಇರಲಿ 4-6 ಜನ ಜೊತೆ ಕೂತ್ಕೊಂಡು ಅದನ್ನು ಒಂದಿಷ್ಟು ಚರ್ಚೆ ತರ್ಕ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ತಾವು ಮುಂದುವರೆದಿದ್ದೆ ಆದರೆ ಖಂಡಿತ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿ ತಾವು ಎಲ್ಲೋ ಒಂದು ಕಡೆ ಸ್ವಲ್ಪ ರೌದ್ರತನವನ್ನು ಬೀರ್ತಕ್ಕಂಥದ್ದು ಇರುತ್ತೆ. ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅದು ಏನು ಮಾಡೋದಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ. ಮನೆ ಅಂತಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ತಾವು ಸ್ವಲ್ಪ ತಾಳ್ಮೆಯಿಂದ ಓಡಾಡಿದ್ರೆ, ತಾಳ್ಮೆಯಿಂದ ನಡ್ಕೊಂಡ್ರೆ ಖಂಡಿತ ನಿಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿನಲ್ಲಿರ್ತಕ್ಕಂಥವ್ರು ರಾಜಕೀಯ ವಲಯದಲ್ಲಿ ತಾವು ನೋಡೋದಾದ್ರೆ ಈ ವರ್ಷ ನೋಡಿ ಎಲ್ಲೋ ಒಂದು ಕಡೆ ಸ್ವಲ್ಪ ಏರುಪೇರನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಒಂದು ಕಡೆ ಅತಿಯಾಗಿರ್ತಕ್ಕಂಥ ಹೆಸರು ಸಂಪಾದನೆ ಆಗುತ್ತೆ, ಮತ್ತೊಂದು ಕಡೆ ಆ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಒಂದಿಷ್ಟು ಮಿಶ್ರ ದ್ವಂದ್ವ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಅದು ನಿಮ್ಗೆ ಹೇಗಿರುತ್ತೆ ಅಂತಂದ್ರೆ ಬಿಸಿ ತುಪ್ಪದ ರೀತಿ, ನುಂಗೋದಕ್ಕೂ ಆಗೋದಿಲ್ಲ, ಉಗುಳೋದಕ್ಕೂ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ತುತ್ತಾಗ್ತಕ್ಕಂಥವ್ರು ಇರ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇದನ್ನ ಹೊರತುಪಡಿಸಿ ರೈತ ಆಗಲಿ ಯೋಧ ಆಗಲಿ ಇವರಿಬ್ಬರೂ ಕೂಡ ನಮ್ಮ ದೇಶದ 2 ಕಣ್ಣು. ಕುಂಭರಾಶಿನಲ್ಲಿರ್ತಕ್ಕಂಥ ರೈತರು, ಯೋಧರು, ನಿಮ್ಮಿಬ್ಬರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಇದೆ. ರೈತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಲಿ, ಭಾರತಾಂಬೆಯನ್ನು ಕಾಪಾಡ್ತಕ್ಕಂಥ, ಭಾರತ ದೇಶವನ್ನು ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಯೋಧರಾಗಲಿ, ಇವರಿಬ್ಬರಿಗೂ ಕೂಡ ಒಂದಿಷ್ಟು ನೆಮ್ಮದಿ ಇದೆ. ಖಂಡಿತ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ, ಶುಭವಾಗಲಿ.